Hi, hello, namaste friends. Welcome to the Raman tutorial for GK. ಎಲ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇವತ್ತಿನ ತರಗತಿ ತುಂಬಾನೇ ಮುಖ್ಯವಾದಂತ ತರಗತಿ. ಜೊತೆಗೆ ತಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು ಕರ್ನಾಟಕ ಟಿಟಿ ಎಲಿಜಿಬಿಲಿಟಿ ಟೆಸ್ಟ್. KRTT ಅಂತ ಹೇಳಿ ಕೂಡ ಕರಿತೀವಿ. ಈ ಒಂದು ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇನ್ನ ಉಳಿದಿರುವಂತಹ ದಿನಗಳು ಬಂದು ಕೇವಲ 20 ದಿನಗಳು ಮಾತ್ರ. ಈ 20 ದಿನಗಳಲ್ಲಿ ನಮ್ಮ ತಯಾರಿ ಹೇಗಿರ್ಬೇಕು? ಸಾಕಷ್ಟು ವಿಡಿಯೋಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತ ಪ್ರಿಪರೇಷನ್ಸ್ ಕೂಡ ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ಕೆಲವೊಂದ್ಸಲ ನಮ್ಗೆ ಭಯ ಅನ್ನೋದು ಇರುತ್ತೆ. ಭಯ ಅನ್ನೋದ್ಕಿಂತಲೂ ಕೂಡ ನಮ್ಗೆ ಓದಿರೋಂತ ಎಲ್ಲಾ ವಿಚಾರಗಳು ಕೂಡ ನೆನ್ಪಲ್ ಇರುತ್ತಾ ಅಥವಾ ಅದನ್ನ ನಾವು ಹೋಗಿ ಎಕ್ಸಾಮ್ ನಲ್ಲಿ ಕನ್ವೆ ಮಾಡ್ತೀವಾ? ಈ ಒಂದು ಗೊಂದಲ ಎಲ್ರಿಗೂ ಕೂಡ ಇರುತ್ತೆ. ಮೊದಲನೇ ಬಾರಿಗೆ ನಿಮ್ಮ ಮನಸ್ಸಿನಲ್ಲಿರುವಂತ ಎಲ್ಲಾ ಗೊಂದಲಗಳನ್ನ ದಯವಿಟ್ಟು ನೀವೇನ್ ಮಾಡಿ ತೆಗೆದು ಹೊರಗಡೆ ಬಿಸಾಕುವಂತ ಕೆಲಸವನ್ನ ಮಾಡಿ. ಯಾಕೆಂದ್ರೆ ಗೊಂದಲಗಳನ್ನ ನೀವಷ್ಟಕ್ಕೆ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು ಮುಖೇನ ಏನಾಗ್ತಾ ಇದೆ ಅಂತಂದ್ರೆ ನೀವು ಓದಿರೋಂತ ಎಲ್ಲಾ ವಿಚಾರಗಳು ಕೂಡ ಇಲ್ಲಿ ನೀರ್ನಲ್ಲಿ ಹೋಮ ಮಾಡ್ದಂಗೆ ಅಂತ ಕರಿತೀವಿ. ಸಂಪೂರ್ಣವಾಗಿ ಅದನ್ನ ನಾವು ತಯಾರಿ ಮಾಡ್ಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ತಯಾರಿ ಮಾಡಿರೋಂತ ವಿಚಾರವನ್ನ ಕೂಡ ನಮ್ಮ ಸ್ಮೃತಿಯಲ್ಲಿ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಕೆಲವೊಂದು ಟಿಪ್ಸ್ ಗಳನ್ನ ಹೇಳ್ತೀನಿ ನಾನು. ಅದುಗಳನ್ನ ನೀವು ಚೆನ್ನಾಗಿ ಫಾಲೋ ಅಪ್ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ನೀವು ಈ ವರ್ಷ ಎಕ್ಸಾಮ್ ನಲ್ಲಿ ಒಳ್ಳೆ ಸ್ಕೋರ್ ಅನ್ನ ಮಾಡ್ಕೋಬಹುದು. 120 ಸ್ಕೋರ್ ಕೂಡ ನೀವು ಮಾಡ್ತಾ ಇದೀರಿ ಅಂದ್ರೆ ಮ್ಯಾಕ್ಸಿಮಮ್ ಒಂದು 6 ತಿಂಗಳ ತಯಾರಿಲಿ ಇದೀರಿ. 6 ತಿಂಗಳ ತಯಾರಿ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ 120ಕ್ಕಿಂತ ಹೆಚ್ಚು ಸ್ಕೋರ್ ಮಾಡ್ಕೋಬಹುದು. ಇಲ್ಲ ನಾನು ಜಸ್ಟ್ ನನಗೆ ಪಾಸಿಂಗ್ ಮಾರ್ಕ್ಸ್ ಬೇಕಾಗತ್ತೆ, 95 to 100 ಮಾರ್ಕ್ಸ್ ಇದ್ರೆ ಸಾಕು ನನಗೆ ಅನ್ನೋ ಒಂದು ಮನಸ್ಥಿತಿ ನಿಮಗಿದೆ ಅಂತ ಅನ್ನೋದಾದ್ರೆ ಈ 20 ದಿನದಲ್ಲೂ ಕೂಡ ನೀವು ತಯಾರಿಯನ್ನ ಮಾಡ್ಬೋದು. ಹೇಗೆಲ್ಲ ಮಾಡ್ಬೋದು ಮೇಡಮ್? ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಇದನ್ನ ನೀವು ಫಾಲೋ ಅಪ್ ಮಾಡ್ರಿ. ಡೆಫಿನೆಟ್ಲಿ ನೀವು ಉತ್ತಮ ಅಂಕಗಳನ್ನ ಗಳಿಸ್ಬೋದು. ಮೊದಲನೇದಾಗಿ ಒಂದೇ ಒಂದು ಮನಸ್ಥಿತಿಯನ್ನ ನೋಡೋದಾದ್ರೆ ನೀವೆಲ್ಲರೂ ಕೂಡ ಗೊಂದಲವನ್ನ ಬಿಡಿ ಅಂತ ನಾನು ಮೊದ್ಲು ಹೇಳ್ದೆ. ಈಗ ನಿಮ್ಗೆ ಸಿಲೆಬಸ್ ತಲೆಯಲ್ಲಿ ಓಡಾಡ್ತಾ ಇದೆ. ಈ ಮೊನ್ನೆ ಬಿಟ್ಟಿರೋಂತ ಸಿಲೆಬಸ್ ಅದನ್ನೇ ಓದ್ಕೊಳ್ಳೋದಾ ಅಥವಾ ಹಳೇದ್ ಓದ್ಕೊಳ್ಳೋದಾ? ಒಂದನ್ನ ನೆನ್ಪಿಟ್ಕೊಳ್ಳಿ, ಅಲ್ಲಿ ಹೆಚ್ಚೇನು ಬದಲಾವಣೆ ಆಗಿಲ್ಲ. ಕನ್ನಡ, ಇಂಗ್ಲಿಷ್, ಸೈಕಾಲಜಿ, ಸೋಷಿಯಲ್ ಸೈನ್ಸ್, ಗಣಿತ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನ ನಾವಲ್ಲಿ ಕಂಡ್ಕೊಳ್ಳಿಕ್ಕೆ ಆಗಲ್ಲ. ಸೈನ್ಸ್ ತುಂಬಾ ಬದಲಾಗಿದೆ. ಕೆಮಿಸ್ಟ್ರಿ, ಬಯಾಲಜಿ, ಬಾಟ್ನಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಹೆಂಗೆಲ್ಲ ನಾವು ಸ್ಟಡಿ ಮಾಡ್ಬೇಕು ಅನ್ನೋ ಒಂದು ಗೊಂದಲ ನಿಮ್ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಭಯ ಪಡಕ್ ಹೋಗ್ಬೇಡಿ. ಈಗೇನ್ ನೀವು 10th ಲೆವೆಲ್ ತನಕ ಓದಿದೀರಾ, ಸೈನ್ಸ್ ವಿದ್ಯಾರ್ಥಿಗಳಿಗೆ ನಾನು ಸ್ಪೆಷಲಿ ಹೇಳ್ತಾ ಇರುವಂತದ್ದು 10th ಲೆವೆಲ್ ಅಲ್ಲಿ ಏನು ಓದಿದೀರಾ ಅದನ್ನ ಕಂಟಿನ್ಯೂ ಮಾಡಿ. ಇನ್ನೂ ಕೂಡ ನಾನು ಅದನ್ನ ಓದಕ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಅದನ್ನ 20 ದಿನದೊಳಗಾಗಿ 10th ಅಪ್ ಟು ಮುಗಿಸ್ಕೊಂಬಿಡಿ. 6th 10th ವರೆಗೂ ಮುಖ್ಯವಾಗಿರತ್ತೆ. ಈಗೇನು ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದಾರೆ, ಎಷ್ಟು ಚಾಪ್ಟರ್ ಗಳಾಗುತ್ತೋ ಅಷ್ಟನ್ನ ಇದ್ರ ಜೊತೆ ಸೇರಿಸ್ಕೊಳ್ಳುವಂತ ಪ್ರಯತ್ನ ಮಾಡಿ. 10th ಅಲ್ಲಿ ಇರುವಂತ ಚಾಪ್ಟರ್ಸ್, 9th ಅಲ್ಲಿ ಇರುವಂತ ಚಾಪ್ಟರ್ಸ್ ಗಳನ್ನ ಹೆಚ್ಚಾಗಿ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ್ದು ಇರೋದಿಲ್ವೋ ಅದನ್ನ ಇದ್ರ ಮೂಲಕ ನೀವು ಆಯ್ಕೆ ಮಾಡ್ಕೊಂಡು ಸ್ಟಡಿ ಮಾಡ್ರಿ. ಇಲ್ಲಿ ಗೊಂದಲ ಬಿಟ್ಟಾಕಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಯಾಕೆಂದ್ರೆ ಈಗ ನಮ್ ಹತ್ರನೇ ಇದೆ, ನಾವ್ ಏನು ಮಾಡಕ್ ಆಗದೆ ಇರೋಂತ ಸ್ಥಿತಿಯಲ್ಲಿ ಇದೀವಿ ಅಂತ ತಕ್ಷಣದಲ್ಲಿ ಏನ್ ಹೊಳಿಯುತ್ತೋ ಅದನ್ನೇ ಮಾಡ್ಬೇಕು ಹೊರತಾಗಿ ಯೋಚನೆ ಮಾಡಿ ಕುತ್ಕೊಂಡು ಅದಕ್ಕೆ ಸಮಯ ವ್ಯರ್ಥ ಮಾಡ್ಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲ. ಸಮಯ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಷ್ಟು ನಾವು ಗೊಂದಲವನ್ನ ನಿವಾರಣೆ ಮಾಡ್ಕೊಳ್ತಾ ಹೋಗ್ತೀವೋ ಅಷ್ಟು ನಮ್ ತಲೆಯಲ್ಲಿ ವಿಷಯಾಂಶಗಳು ಉಳಿತಾ ಹೋಗುತ್ತೆ. ಎರಡನೇದಾಗಿ ಗೊಂದಲವನ್ನ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅರ್ಧ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಂಗೆ ನಿಮಗೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಬರುವಂತದ್ದೇನು ಅಂತಂದ್ರೆ ನೆನಪಿನ ಶಕ್ತಿ. ನನ್ನಲ್ಲಿ ನೆನಪಿನ ಶಕ್ತಿನೇ ಉಳ್ಕೊಳ್ಳಲ್ಲ, ಏನ್ ಓದಿದ್ರು ಕೂಡ ತುಂಬಾ ಕಷ್ಟ ಆಗ್ತಾ ಇದೆ, ಅದು ನಾನು ಈಗ ಓದಿರ್ತೀನಿ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನೆನ್ಪಿರಲ್ಲ ಅನ್ನೋರ್ ಸಂಖ್ಯೆ ಜಾಸ್ತಿ ಇದೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಬೆಳಗ್ಗೆ ಒಂದು 5 to 6 ಮಿನಿಟ್ಸೇ ಆಗ್ಲಿ ಒಂದು ಧ್ಯಾನವನ್ನ ಮಾಡ್ರಿ. ಧ್ಯಾನ ಮಾಡೋದ್ರ ಮೂಲಕ ನಿದ್ದೆ ಹೊಡೆಯುವಂತ ಕೆಲಸವನ್ನ ಮಾಡ್ಬೇಡಿ. ಧ್ಯಾನದ ಮೂಲಕ ಏನಾಗುತ್ತೆ ಅಂದ್ರೆ ಮನಸ್ಸು ಏಕಾಗ್ರತೆಗೊಳ್ಳುತ್ತೆ. ಏಕಾಗ್ರತೆ ಆದ ನಂತರ ಏನಾಗುತ್ತಪ್ಪ ಅಂದ್ರೆ ನೀವೇನೇ ಅವತ್ತಿನ ದಿನ ಫ್ರೆಶ್ ಕೆಲಸ ಮಾಡಿದ್ರು ಕೂಡ ತಲೆಯಲ್ಲಿ ಉಳಿತಾ ಹೋಗುತ್ತೆ. ಹಳೇದಾದಂತ ವಿಚಾರಗಳು ಕೂಡ ನಿಮ್ ತಲೆಯಲ್ಲಿ ಉಳಿತಾ ಹೋಗುತ್ತೆ. ಮ್ಯಾಕ್ಸಿಮಮ್ ನಿಮಗೆ ಅಂತ ನೀವು ಒಂದು ಹಾಫ್ ಅನ್ ಅವರ್ ಆದ್ರೂ ಟೈಮ್ ಕೊಟ್ಟು ಒಂದಷ್ಟು ಕೌಶಲ್ಯಗಳನ್ನ ಬಲಪಡಿಸ್ಕೊಳ್ಳುವಂತ ಪ್ರಯತ್ನ ಮಾಡಿ. ಆಗ ಆಟೋಮೆಟಿಕ್ ಆಗಿ ನಿಮ್ಮ ಮೆದುಳು ಹೆಚ್ಚು ಕಾರ್ಯ ಶಕ್ತಿಯನ್ನ ಪಡ್ಕೊಳ್ಳುತ್ತೆ.
ಸೊ ಈ ರೀತಿ ಕಾರ್ಯಶಕ್ತಿಯನ್ನ ಪಡ್ಕೊಂಡಾಗ ನೀವ್ ಏನೇ ಓದಿದ್ರು ಕೂಡ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಓದೋಂತ ವಿಚಾರಗಳು ಯಾವಾಗ್ಲೂ ಕೂಡ ಬರಿತಾ ಓದಿ. ಈಗ್ಲೇ ಈಗ ಬರೀ 20 ದಿನ ಇದೆ ಮೇಡಮ್ ಹೆಂಗೆ ಮಾಡೋದು ಅಂತಂದ್ರೆ ನೀವು ಬರಿತಾ ಬರಿತಾ ಪ್ರಾಕ್ಟೀಸ್ ಮಾಡಿ. ಆಯ್ತಾ? 20 ದಿನನೇ ಇರ್ಲಿ, ನಾಳೆ ಒಂದೇ ದಿನ ಇರ್ಲಿ. ಬರಿತಾ ನೀವು ಸ್ಟಡಿ ಮಾಡಿದ್ರಿ ಅಂದ್ರೆ ಮೇಡಮ್ ಬರೆಯೋದೇ ಆಗತ್ತೆ ಓದೋದ್ ಯಾವಾಗ ಅಂತ ಪ್ರಶ್ನೆ ಕೇಳ್ಬೇಡಿ. ಓದ್ತಾ ಓದ್ತಾನೆ ಬರಿಬೇಕು, ಬರಿತಾ ಬರಿತಾನೆ ಸ್ಟಡಿ ಮಾಡ್ಬೇಕು. ಎರಡನ್ನೂ ಕೂಡ ಅಟ್ ಅ ಟೈಮ್ ಅಲ್ಲಿ ಮುಗಿಸ್ಬೇಕಾಗತ್ತೆ. ಬರೀರಿ ಅಂದ ತಕ್ಷಣ ಪೇಜ್ ಗಂಟ್ಲೆ ಬರೆಯೋದಲ್ಲ, ನೆನ್ಪಿಟ್ಕೊಳ್ಳಿ. ಸುಮ್ನೆ ನಾನು ಇಷ್ಟೊಂದ್ ಪೇಜ್ ಬರ್ದೆ, ಅಷ್ಟೊಂದ್ ಪೇಜ್ ಬರ್ದೆ, ಅದು ಯೂಸ್ಲೆಸ್. ನೀವು ಪೇಜ್ ಗಂಟ್ಲೆ ಬರೆಯೋದ್ಕಿಂತಲೂ ಕೂಡ ಎಕ್ಸಾಮ್ ದೃಷ್ಟಿಕೋನದಲ್ಲಿ, ಸದ್ಯಕ್ಕೆ ನಾವು ಎಕ್ಸಾಮ್ ದೃಷ್ಟಿಕೋನದಿಂದಲೇ ಯೋಚನೆ ಮಾಡ್ಬೇಕೇ ಹೊರತಾಗಿ ಬೇರೆ ಯಾವ ದೃಷ್ಟಿಕೋನದಲ್ಲೂ ಯೋಚನೆ ಮಾಡಕ್ ನಮಗೆ ಟೈಮ್ ಇಲ್ಲ. ಉಳಿದಿರುವಂತದ್ದು 20 ದಿನ ರಾಶಿ ಗಂಟ್ಲೆ ಸಿಲೆಬಸ್ ಇರೋವಂಥದ್ದು. ಈಗ ಹಿಂದೆ ಓದಂತ ವಿದ್ಯಾರ್ಥಿಗಳಿಗೆ ರಿವಿಷನ್ ಟೈಮ್ ಆಗಿರುತ್ತೆ, ಪ್ರಾಬ್ಲಮ್ ಇರಲ್ಲ, ಸೊಲ್ಯೂಷನ್ಸ್ ಗಳನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗ್ತೀರಾ. ಬಟ್ ಈಗೀಗ ಶುರು ಮಾಡಿದಂತ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ನೀವೇನ್ ಮಾಡಿ ಅಂದ್ರೆ ಕೀ ಪಾಯಿಂಟ್ಸ್ ಗಳನ್ನ ಮಾಡ್ತಾ ಮಾಡ್ತಾ ಆ ವಿಷಯಾಂಶಗಳನ್ನ ಒಂದು ನೋಟ್ ಪ್ಯಾಡ್ ನಲ್ಲಿ ಅದನ್ನ ಬರಿತಾ ಹೋಗ್ರಿ. ಅಟ್ಲೀಸ್ಟ್ ನಿಮಗೆ ಇವಾಗ ಅಲ್ದೇ ಇದ್ರೂ ಕೂಡ ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೂ ಕೂಡ ಅದು ಹೆಲ್ಪ್ ಆಗ್ತಾ ಹೋಗುತ್ತೆ. ಕೀ ಪಾಯಿಂಟ್ಸ್ ಮಾಡೋದನ್ನ ಮಾತ್ರ ಯಾರು ಮರೆಯಕ್ ಹೋಗ್ಬೇಡಿ. ಈಗಾಗ್ಲೇ ಸ್ಟಡಿ ಮಾಡಿದವರು ಕೂಡ ಕೀ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಈಗ ಸ್ಟಡಿ ಮಾಡೋರು ಕೂಡ ಕೀ ಪಾಯಿಂಟ್ಸ್ ಅನ್ನ ಮಾಡ್ತಾ ಹೋಗ್ರಿ. ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಟೈಮಿಂಗ್ ನೀವು ತುಂಬಾ ವ್ಯಾಲ್ಯೂ ಕೊಡ್ಬೇಕು. ಯಾಕೆಂದ್ರೆ ಟೈಮ್ ಹೆಂಗಿದ್ರು ಹೋಗುತ್ತೆ. ಟಿವಿ ನೋಡ್ತಾನು ಟೈಮ್ ಕಳಿಬಹುದು, ಧಾರಾವಾಹಿಗಳನ್ನ ನೋಡ್ತಾ ಟೈಮ್ ಕಳಿಬಹುದು, ಹರಟೆ ಹೊಡಿತಾನು ಕೂಡ ಟೈಮ್ ಕಳಿಬಹುದು, ಫಂಕ್ಷನ್ಸ್ ಗಳಿಗೆ ಹೋಗ್ತಾನು ಕೂಡ ಟೈಮ್ ಕಳಿಬಹುದು. ಇಂತ ಟೈಮ್ ಮ್ಯಾನೇಜ್ಮೆಂಟ್ ಪ್ರತಿಯೊಬ್ಬರಿಗೂ ಬರ್ಬೇಕು. ಈವನ್ ಎಕ್ಸಾಮ್ ನಲ್ಲೂ ಕೂಡ ಅಷ್ಟೇ. ಎಕ್ಸಾಮ್ ನಲ್ಲೂ ಕೂಡ ನೀವು ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಪೆಷಲಿ ಸೈನ್ಸ್ ಮತ್ತೆ ಮ್ಯಾಥ್ಸ್ ಸ್ಟೂಡೆಂಟ್ಸ್ ನೀವು ಹೆಚ್ಚುವರಿ ಟೈಮ್ ಅನ್ನ ಉಳಿಸ್ಕೊಳ್ಳೇಬೇಕಿಲ್ಲಿ. ಬರೀ ಮ್ಯಾಥ್ಸ್ ಮಾಡೋದ್ರಲ್ಲಿ ಇಡೀ ಟೈಮ್ ಅನ್ನ ಕಳ್ಬಿಡ್ತೀರಾ. ಹಂಗ್ ಮಾಡಬಾರ್ದು. ನಿಮಗೆ ಎಲ್ಲಾ ವಿಷಯಗಳು ಇಂಪಾರ್ಟೆಂಟೇ, ಎಲ್ಲಾ ವಿಷಯಗಳ ಕಡೆನೂ ಕೂಡ ಗಮನ ಕೊಡ್ಬೇಕು. ಎಲ್ಲಾ ವಿಷಯಗಳು ಕೂಡ 30 ಅಂಕಗಳಿಗೆ ಇರೋದ್ರಿಂದ ಯಾವ್ದನ್ನೂ ಕೂಡ ನೆಗ್ಲೆಕ್ಟ್ ಮಾಡಕ್ ಬರಲ್ಲ. ಕನ್ನಡ ಈಸಿ ಇದೆ ಅನ್ಕೊಂಡು ಓವರ್ ಕಾನ್ಫಿಡೆನ್ಸ್ ಇಂದ ಹೋಗಿ 30ಕ್ಕೆ 20-25 ಅಂಕಗಳನ್ನ ಗಳಿಸ್ತೋರಿದ್ದಾರೆ. ಬಟ್ ಅದು ತಪ್ಪು. ಮ್ಯಾಕ್ಸಿಮಮ್ ಆದ್ರೂ ಕನ್ನಡದಲ್ಲಿ ನೀವು 30ಕ್ಕೆ 29 ಬರೋವರೆಗೂ ಆದ್ರೂ ಟ್ರೈ ಮಾಡ್ಲೇಬೇಕು. ಅದು ನಿಮ್ಮ ಸ್ಕೋರಿಂಗ್ ಸಬ್ಜೆಕ್ಟ್. ಪ್ರತಿ ಸಲ ಹೇಳ್ತಾ ಇರ್ತೀನಿ, ಕನ್ನಡ ವಿಷಯದಲ್ಲಿ ಯಾವುದೇ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಅದು ನಿಮ್ಮ ಸ್ಕೋರಿಂಗ್ ಸಬ್ಜೆಕ್ಟ್. ಅದಕ್ಕೆ ಹೆಚ್ಚಿನ ಸಮಯ ಬೇಕಾಗಿಲ್ಲ. ಹಾಗಾಗಿ ಫಸ್ಟ್ ನೀವೇನೇ ಮಾಡೋದಿದ್ರು ಕನ್ನಡ ವಿಷಯವನ್ನ ಅಟೆಂಡ್ ಮಾಡಿ. ಎಕ್ಸಾಮ್ ನಲ್ಲಾಗಿರ್ಬೋದು ಅಥವಾ ಈಗ ಓದಿರುವಂತ ವಿಚಾರದಲ್ಲಿ ನೀವ್ ಒಂದ್ಸಲ ರಿವಿಷನ್ ಮಾಡ್ಕೋಬೇಕು. ಕನ್ನಡನೂ ಕೂಡ ಅದು ಈಸಿ ಇದೆ ಅಂತ ಬಿಡೋದಲ್ಲ. ಅದಾದ್ಮೇಲೆ ಇಂಗ್ಲಿಷ್ ತಗೊಂಡವ್ರಿಗೂ ಕೂಡ ಸ್ವಲ್ಪ ಟಫ್ ಅಂತ ಅನ್ಸ್ತಾ ಇರುತ್ತೆ. ಗ್ರಾಮರ್ ಓದ್ಕೋಬೇಕಾಗತ್ತೆ, ಪೆಡಗಾಜಿನ ಓದ್ಕೋಬೇಕಾಗತ್ತೆ. ಸಿಂಪಲ್ ಆಗಿರೋಂತ ವಿಷಯಾಂಶಗಳು ಅರ್ಥ ಆಗೋ ರೀತಿಯಲ್ಲಿ ಆರ್ಗನೈಸ್ ಮಾಡಿ ಸ್ಟಡಿ ಮಾಡ್ಕೊಳ್ರಿ. ಎಲ್ಲಾನು ಕೂಡ ಒಂದೇ ದಿನದಲ್ಲಿ ಮುಗ್ಸಕ್ ಆಗಲ್ಲ. ಹಾಗಾಗಿ ನೀವೇನ್ ಮಾಡಿ, 1 ಅವರ್ ಇಂಗ್ಲಿಷ್ ಆಗಿರ್ಬೋದು, 1 ಅವರ್ ಕನ್ನಡ ಆಗಿರ್ಬೋದು, ಇನ್ನೊಂದ್ ಅವರು ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು. ಈ ರೀತಿ ಟೈಮ್ ಗಳನ್ನ ಸ್ಪ್ಲಿಟ್ ಮಾಡ್ತಾ ಸ್ಟಡಿ ಮಾಡ್ರಿ. ಅಂತರ ಕಲಿಕೆ ತುಂಬಾ ಇಂಪಾರ್ಟೆಂಟ್. ನಾವ್ ಅದನ್ನೇ ಓದ್ತೀವಿ. ಮಕ್ಳಿಗೆ ಯಾವಾಗ್ಲೂ ಕೂಡ ವಿರಾಮ ಕೊಡ್ಲಾರ್ದಂಗೆ ಸ್ಟಡೀಸ್ ಅನ್ನ ಮಾಡಿಸ್ಬಾರ್ದು. ವಿರಾಮ ಕೊಟ್ಟು ಕೊಟ್ಟು ಸ್ಪ್ಲಿಟ್ ಲರ್ನಿಂಗ್ ಆಗ್ಬೇಕು ಅಂತ ಹೇಳ್ತೀವಿ ಅಲ್ವಾ? ಸೊ ಕಲಿಕೆಯ ನಡುವೆ ಏನಾಗಿರ್ಬೇಕು, ಅಂತರ ಇರ್ಬೇಕು. ನೀವು ಕೂಡ ಸ್ಟಡಿ ಮಾಡುವಾಗ್ಲ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡು ಅದ್ರ ಪ್ರಕಾರನೇ ನೀವು ಸ್ಟಡಿ ಮಾಡಿದ್ರಿ ಅಂದ್ರೆ ತಪ್ಪಾಗಲ್ಲ. ಇದು 100% ನಿಮಗೆ ವರ್ಕೌಟ್ ಆಗತ್ತೆ. ನೀವು ವಿತೌಟ್ ಟೈಮ್ ತುಂಬಾ ಪ್ರೀಶಿಯಸ್, ಟೈಮಿಗೆ ಬೆಲೆ ಕೊಟ್ಟಿಲ್ಲ, ಟೈಮ್ ನಲ್ಲಿ ನೀವು ಹೋಗಿ ಕೂತಿಲ್ಲ ಅಂತಂದ್ರೆ ಏನಾಗುತ್ತೆ, ಅವತ್ತಿನ 1 ಅವರ್ ವೇಸ್ಟ್ ಆಗುತ್ತೆ. ಸೊ 20 ದಿನಗಳಲ್ಲಿ ನಿಮಗೆ ಎಷ್ಟು ಅವರ್ ಸಾಧ್ಯ ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಅವರ್ಸ್ ಗಳಲ್ಲಿ ನಿಮ್ಮ ಸ್ಟಡೀಸ್ ಅನ್ನ ಕವರ್ ಮಾಡ್ಕೋಬೇಕು. ಅಟ್ಲೀಸ್ಟ್ ನಿಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಅಲ್ಲಿ ನನಗೆ ಇಡೀ ದಿನ ಓದ್ಕೊಂಡ್ರು ಕೂಡ ತಲೆಗೆ ಹತ್ತದೇ 2 ತಾಸು ಮೇಡಮ್ ಅಂತಂದ್ರೆ ಪರವಾಗಿಲ್ಲ. ಇಡೀ ದಿನ ಸಮಯ ಇದ್ರೆ ಇಡೀ ದಿನ ಸಮಯ ಕೊಡ್ರಿ. ಇಲ್ಲ ನಾನು ಡ್ಯೂಟಿಗೆ ಹೋಗಿ ಬರ್ಬೇಕು, ಡ್ಯೂಟಿನೂ ಕೂಡ ಮಾಡ್ಬೇಕು ಅನ್ನೋರು ಸ್ವಲ್ಪ ಕಷ್ಟ ಆಗುತ್ತೆ. ನೀವೆಲ್ಲ ಮುಂಚೆಯಿಂದನೇ ತಯಾರಿ ನಡೆಸ್ಬೇಕಾಗತ್ತೆ. ಈಗ ಬಂದು ತಯಾರಿ ನಡೆಸ್ತೀವಿ ಅನ್ನೋದಾದ್ರೆ ಅದು ನಿಮಗೆ ಕೈ ಕೊಡುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ. ಈವನ್ ಬರೀ ನೀವು ಎಲಿಜಿಬಲ್ ಆಗೋದಕ್ಕೂ ಕೂಡ ಕಷ್ಟ ಆಗ್ಬಿಡುತ್ತೆ. 150ಕ್ಕೆ 90 ಅಥವಾ ನೀವು SC/ST ಕ್ಯಾಟಗರಿ 1 ಆಗಿದ್ದೀರಾ ಅಂದ್ರೆ 83 ಅಂಕಗಳನ್ನ ಗಳಿಸೋದು ಕೂಡ ಕಷ್ಟ ಆಗ್ಬಿಡುತ್ತೆ. ಹಂಗಾಗಿ ನೀವು ಕೂಡ ಏನ್ ಮಾಡಿ, ಮಾರ್ನಿಂಗ್ ಒಂದು 2 ಅವರ್ಸ್, ಈವ್ನಿಂಗ್ ಒಂದು 2 ಅವರ್ಸ್, ಮ್ಯಾಕ್ಸಿಮಮ್ ಒಂದು 4 ಅವರ್ಸ್ ಆದ್ರೂ ನೀವು ಈ ಒಂದು ಸ್ಟಡೀಸ್ ಅನ್ನ ಮಾಡ್ತಾ ಹೋದ್ರೆ, ಓನ್ಲಿ ಫಾರ್ TET ನಾನು ಹೇಳ್ತಾ ಇರೋದು. ಇನ್ನ HSTR GPSTR ಅಂತ ಬಂದಾಗ ಇದಕ್ಕೆ ಹೆಚ್ಚಿನ ಸಮಯವನ್ನ ನೀವು ನೀಡಬೇಕಾಗತ್ತೆ.
ಬರೀ 4 ತಾಸ್ಗಳು ಟಿ ಕೊಡ್ತೀರಾ ಅಂದ್ರೆ ಅದಕ್ಕೆ ಡಬಲ್ ಆಗಿ ನೀವು HSTR GPSTR ಎಕ್ಸಾಮ್ಸ್ ಗಳ ಪ್ರಿಪರೇಷನ್ಸ್ಗೆ ಕೊಡ್ಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ. ಬಹಳಷ್ಟು ಜನ ಕೇಳ್ತಾ ಇದ್ರಿ 20 ದಿನಗಳಲ್ಲಿ ತಯಾರಿ ಹೆಂಗ್ ಮಾಡೋದು ಮೇಡಮ್, ಕೆಲವೊಂದ್ ಟಿಪ್ಸ್ ಗಳನ್ನ ಹೇಳ್ರಿ, ಅದ್ ನಮ್ಗೆ ಅನುಕೂಲ ಆಗುತ್ತೆ, ನಮಗೆ ಗೊಂದಲ ಆಗ್ತಾ ಇದೆ, ಸೊ ಒಂದು ಕಾನ್ಫಿಡೆನ್ಸ್ ಅನ್ನೋದು ನಮ್ಮಲ್ಲಿ ಬಿಲ್ಡ್ ಆಗಿಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ. ಆ ಒಂದು ಉದ್ದೇಶಕ್ಕೋಸ್ಕರ ಒಂದಷ್ಟು ಮೋಟಿವೇಶನ್ಸ್ ಗಳನ್ನ ನಿಮಗೆ ತಿಳಿಸ್ತಾ ಇರೋದು, ಒಂದಷ್ಟು ಸಜೆಷನ್ಸ್ ಗಳನ್ನ ಕೊಡ್ತಾ ಇರುವಂತದ್ದು. ಸರಿನಾ? ಈ ವಿಡಿಯೋ ಎಲ್ರಿಗೂ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿ ನಂದಿದೆ. ಆಗ್ಲೇಬೇಕು ಕೂಡ. ಅರ್ಥ ಆಯ್ತಾ? ಆಗಿಲ್ಲ ಅಂತ ಅನ್ನೋಕ್ ಸಾಧ್ಯನೇ ಇಲ್ಲ. ಇಲ್ಲಿ ನಾನು ಹೇಳಿರೋಂತ ಈ ಎಲ್ಲಾ ಟಿಪ್ಸ್ ಗಳನ್ನ ಹಂತ ಹಂತವಾಗಿ ಕರೆಕ್ಟ್ ಫಾಲೋ ಅಪ್ ಮಾಡ್ರಿ. ನಂಬಿಕೆಯಿಂದ ಯಾರು ಕೆಟ್ಟೋರಿಲ್ಲ ಇಲ್ಲಿ. ನಾವೇನಿಲ್ಲಿ ಕಳ್ತನ ಮಾಡಕ್ಕೆ ಅಥವಾ ದರೋಡೆ ಮಾಡಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾ ಇಲ್ಲ. ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ರಿ, ಗೊಂದಲ ಬಿಡ್ರಿ, ಪರೀಕ್ಷೆ ವೇಳಾಪಟ್ಟಿನ ತಲೆಯಲ್ಲಿ ಇಟ್ಕೊಳ್ರಿ, ನೆನಪಿನ ಶಕ್ತಿ ಹೆಚ್ಚಿಸ್ಕೊಳ್ರಿ. ಈ ವಿಷಯಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ಅಂದ್ರೆ ಇದು ದರೋಡೆ ಮಾಡೋ ಕೆಲ್ಸ ಅಲ್ಲ, ನಿಮ್ಮನ್ನ ಉದ್ಧಾರ ಮಾಡುವಂತ ಕೆಲ್ಸ. ಸೊ ಹಂಗಾಗಿ ಎಲ್ರೂ ಕೂಡ ಕಾನ್ಸಂಟ್ರೇಷನ್, ಎಲ್ರೂ ಹೊಣೆಗಾರಿಕೆಯನ್ನ ಹೊತ್ತಿರ್ಬೇಕಾಗತ್ತೆ. ಎಲ್ರೂ ಕೂಡ ಇಲ್ಲಿ ಪಾಲುದಾರರೇ. ಹಂಗಾಗಿ ನೀವೆಲ್ರೂ ಇಲ್ಲಿ ಪಾಲುದಾರರ ಆಗಿರೋದ್ರಿಂದ ಎಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯ ಆಗಿರತ್ತೆ. ನಿಮಗೆ ಟಿ ಬೆನಿಫಿಟ್ಸ್ ಎಷ್ಟಿದೆ ಅಂತ ಯಾರು ಕೂಡ ಅರ್ಥ ಮಾಡ್ಕೊಂಡಿಲ್ಲ ಅನ್ಕೊಳ್ತೀನಿ. ಯಾಕೆ ಟಿ ಅಂತೇಳಿ ಇಷ್ಟೆಲ್ಲ ನಾವು ಪ್ರಸಾರ ಮಾಡ್ತಾ ಇದೀವಿ ಅಂದ್ರೆ, ನೀವು ನಿಮ್ಮನ್ನ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಇರೋಂತ ಒಂದೇ ಒಂದು ಅವಕಾಶ ಅಂದ್ರೆ ಅದು ಟಿ ಎಕ್ಸಾಮಿನೇಷನ್. ನೆನ್ಪಿಟ್ಕೊಳ್ಳಿ. ಯಾಕೆ ಮೇಡಮ್ ನೆಕ್ಸ್ಟ್ ನಮ್ಗೆ ಯಾವ್ದಕ್ಕೂ ಕೂಡ ಅವಕಾಶ ಇರಲ್ಲ ಅಂದ್ರೆ, ನೀವೇನ್ ಮತ್ತೊಂದ್ಸಲ ಡಿಗ್ರಿ ಮಾಡಕ್ಕಾಗತ್ತಾ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ? ಸಾಧ್ಯ ಇಲ್ಲ. ಆ ಪೇಷನ್ಸ್ ಆಗ್ಲಿ, ಆ ಮನಸ್ಥಿತಿ ಆಗ್ಲಿ ನಿಮ್ಮಲ್ಲಿ ಉಳ್ಕೊಂಡಿಲ್ಲ, ಅಥವಾ ನಮಗದು ಟೈಮ್ ಕೂಡ ಇಲ್ಲ ಅಲ್ವಾ? ಸೊ ನಾವೀಗ ಮತ್ತೆ B.Ed ಮತ್ತೆ ಡಿಗ್ರಿ ಮಾಡ್ಕೊಂಡು ಸ್ಕೋರ್ ಜಾಸ್ತಿ ಮಾಡ್ಕೊಳ್ತೀವಿ ಅಂದ್ರೆ ಹಣದ ವೆಚ್ಚನೂ ಕೂಡ ಜಾಸ್ತಿ, ಸಮಯದ ಅಭಾವನೂ ಕೂಡ ಇದೆ, ಆ ಮೆಂಟಾಲಿಟಿ ಮನಸ್ಥಿತಿನೂ ಕೂಡ ನಮ್ಮಲ್ಲಿ ಇಲ್ಲ. ಅದಕ್ಕೋಸ್ಕರ ಇರ್ತಕ್ಕಂತ ಒಂದೇ ಒಂದು ಪರಿಹಾರ ಅಂದ್ರೆ ಟಿ. ಎಷ್ಟು ಸಲ ಬೇಕಾದ್ರೂ ನೀವು ಟಿ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಬರುತ್ತೆ ಅಲ್ವಾ? ಇದು ಮುಂಚೆಯಿಂದಲೂ ಕೂಡ ನಾನು ಹೇಳ್ತಾನೇ ಇದ್ದೀನಿ ನಿಮಗೆ. ಸೊ ಟಿ ಎಕ್ಸಾಮ್ ನಲ್ಲಿ ಮಾತ್ರ ನೀವು ಹೆಚ್ಚು ಸ್ಕೋರ್ ಅನ್ನ ಮಾಡೋದಕ್ಕೆ ಬರುತ್ತೆ ಹೊರತಾಗಿ ಬೇರೆ ಯಾವುದೇ ಎಕ್ಸಾಮ್ಸ್ ಗಳಲ್ಲಿ ನಿಮಗೆ ಸ್ಕೋರ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಸರಿನಾ? ಟಿಇಟಿಯನ್ನ ಎಷ್ಟು ಸಲ ಬರೆಯೋದಕ್ಕೂ ಕೂಡ ಅವಕಾಶ ಇದೆ. ಯಾಕೆ ಅಂತಂದಾಗ ನಿಮಗೆ ಹೇಳ್ತಾ ಇದ್ದೀನಿ, ಟಿಇಟಿನಲ್ಲಿ ಜಾಸ್ತಿ ಸ್ಕೋರ್ ಮಾಡಿದ್ರೆ 120, 130, 135 ಕೂಡ ಅವಕಾಶ ಇದೆ ನಿಮ್ಗೆ. ಇಷ್ಟು ಸ್ಕೋರ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ 20% ಸಿಇಟಿ ನಲ್ಲಿ ಕೌಂಟ್ ಆಗುತ್ತೆ. 20% ನಿಮ್ಗೆ ಸಿಇಟಿ ನಲ್ಲಿ ಕೌಂಟ್ ಆಗುತ್ತೆ ಅಂತಂದ್ರೆ ಇಟ್ಸ್ ನಾಟ್ ಅ ಈಸಿ ವೇ. ಹೆಚ್ಚು ಕೌಂಟ್ ಮಾಡ್ತಿದ್ದಾರೆ. ಮೊದ್ಲೆಲ್ಲ ಬರೀ 15% ಅಷ್ಟೇ ಕೌಂಟ್ ಮಾಡ್ತಾ ಇದ್ರು. ಈಗ 20% ನಿಮ್ಗೆ ಟಿಇಟಿಯಿಂದ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಇನ್ನ 20% ಡಿಗ್ರಿಯಿಂದ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅದು GPSTR ಗೆ ಮಾತಾಡ್ತಾ ಇದ್ದೀನಿ ನಾನು. GPSTR ಗೆ ಈ ರೀತಿ ಪ್ಯಾಟರ್ನ್ ಇರುವಂತದ್ದು. ಜೊತೆಗೆ ಏನಪ್ಪಾ ಅಂತಂದ್ರೆ, ಈ ನೆಕ್ಸ್ಟ್ ನಮ್ಮ B.Ed ಆಗಿರ್ಬೋದು ಅಥವಾ D.Ed ಅಂತ ನಾವೇನ್ ಮಾಡ್ಕೊಂಡಿರ್ತೀವಿ, ಇದ್ರಲ್ಲಿ ಬರ್ತಕ್ಕಂತ ಒಂದು 10% ಅನ್ನ ಕೌಂಟ್ ಮಾಡ್ತಾರೆ. ಹಂಗಾಗಿ ನಾವ್ ಯಾವ್ದಕ್ ಪ್ರಾಮಿನೆನ್ಸ್ ಕೊಡ್ಬೇಕೀಗ, ಯಾವ್ದು ಸ್ಕೋರ್ ಮಾಡ್ಕೊಳ್ಳಿಕ್ಕೆ ಇರೋದು ಅವಕಾಶ ಅಂದ್ರೆ ಒನ್ ಅಂಡ್ ಓನ್ಲಿ ಟಿಇಟಿ ಮಾತ್ರ. ಹಾಗಾಗಿ ಪ್ರತಿಯೊಬ್ರು ಕೂಡ ಇದನ್ನ ಗಮನದಲ್ಲಿ ಇಟ್ಕೊಂಡು ಟಿಇಟಿ ನಮ್ಗೆ ಅಗತ್ಯವಾಗಿದೆ, ಹಾಗಾಗಿ ನಾವು ಸ್ಟಡಿ ಮಾಡ್ಲೇಬೇಕು. ಇನ್ನೊಂದು ಸತ್ಯ ಏನು ಅಂತಂದ್ರೆ, ಈಗ ಅಕ್ಟೋಬರ್ ತಿಂಗಳಲ್ಲಿ ನೇಮಕಾತಿ ಆಗತ್ತೆ. ನಿಮ್ಗೆಲ್ರಿಗೂ ಕೂಡ ಕಡ್ಡಾಯ ಪೇಪರ್ 2 ಟಿಇಟಿ ಪಾಸ್ ಮಾಡ್ಕೊಳ್ಳೇಬೇಕು. ಟಿಇಟಿ ಪೇಪರ್ 2 ಪಾಸ್ ಮಾಡ್ಕೊಂಡಾಗ ನೀವು GPSTR ಎಕ್ಸಾಮ್ಸ್ ಅನ್ನ ಬರೀಲಿಕ್ಕೆ ಬರುತ್ತೆ. ಇಲ್ಲದೆ ಇದ್ರೆ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಆಗೋದಿಲ್ಲ. ಇದನ್ನು ಕೂಡ ನಿಮ್ ತಲೆಯಲ್ಲಿ ಓಡ್ತಾ ಇರ್ಬೇಕು. ಸರಿನಾ? ನೆಕ್ಸ್ಟ್ ನಾನು ಏನ್ ಹೇಳ್ದೆ ನಿಮಗೆ, ಅದನ್ನ ನೋಟ್ಸ್ ಮಾಡ್ಕೊಳ್ರಿ, ಜೊತೆಗೆ ಪಾಯಿಂಟ್ ಔಟ್ ಮಾಡ್ಕೊಳ್ರಿ, ನರ್ವಸ್ ಆಗ್ಬೇಡಿ. ಇದಿಷ್ಟ ಆದ್ಮೇಲೆ ಪುನರಾವರ್ತನೆ ತುಂಬಾ ಇಂಪಾರ್ಟೆಂಟ್. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಮೇಡಮ್ ನಾನು ಎಲ್ಲ ಓದ್ಬಿಟ್ಟಿದೀನಿ, ಎಲ್ಲ ಓದಾಕಿದೀನಿ ಅಂತ. ಆದ್ರೆ ಎಕ್ಸಾಮ್ ನಲ್ಲಿ ಕ್ವಶನ್ ಬಂದ್ರೆ ಅದು ಯಾವ ಅಧ್ಯಾಯದಿಂದ ಯಾವ ಪಾಯಿಂಟ್ ಮೇಲೆ ಕೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗಲ್ಲ ಸ್ಪಷ್ಟವಾಗಿ. ಆ ಎಕ್ಸಾಮ್ ನರ್ವಸ್ ಅಥವಾ ಎಕ್ಸಾಮ್ ಹಾಲ್ ಆ ರೀತಿ ಇರುತ್ತೋ ವಿ ಡೋಂಟ್ ನೋ ಪ್ರಾಪರ್ಲಿ. ಯಾಕೆ ನಿಮಗೆ ಆ ರೀತಿ ಅನ್ಸ್ತಾ ಇರುತ್ತೆ ಅಂದ್ರೆ, ಒಂದೇ ಒಂದ್ಸಲ ಓದಿ ಅದನ್ನ ಕೈ ಬಿಟ್ಬಿಡ್ತೀವಿ. ಬಟ್ ಅದು ತಪ್ಪು. ಒಂದೇ ಸಲ ಯಾವುದೇ ವಿಚಾರಗಳು ತಲೆಗೆ ಹೋಗೋದು ಕಷ್ಟ ಆಗತ್ತೆ ಎಂತರಿಗೆ ಆಗ್ಲಿ. ಅದಕ್ಕೆ ಏನ್ ಮಾಡ್ಬೇಕು, ಆಗಾಗ ಪುನರಾವರ್ತನೆಗಳು, ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡ್ತಾ ಇರ್ಬೇಕು. ನಾನು ಎಷ್ಟು ಓದಿದೀನಿ, ಎಷ್ಟಿಲ್ಲ, ಸೊ ನಾನು ಇನ್ನು ಏನು ಓದ್ಬೇಕಾಗಿದೆ, ಎಲ್ಲಿ ನಿಲ್ಸಿದೀನಿ ನಾನು, ಇದನ್ನ ನೀವು ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡ್ತಾ ಸೆಲ್ಫ್ ವಿಮರ್ಶೆಗಳನ್ನ ಮಾಡ್ತಾ ಹೋಗ್ಬೇಕಾಗತ್ತೆ.
ಪುನರಾವರ್ತನೆ ತುಂಬಾ ಇಂಪಾರ್ಟೆಂಟು. ರಿವಿಷನ್ ಯಾವ ವ್ಯಕ್ತಿ ಮಾಡ್ತಾನೋ ಅವನು ಎಷ್ಟು ಅಂದ್ರೆ ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಏಬಲ್ ಆಗಿರ್ತಾನೆ. ರಿವಿಷನ್ ಮಾಡ್ಲಾರ್ದಂಗೆ ಬರೀ ಒಂದೇ ಸಲ ಓದ್ಕೊಂಡು ಹೋಗ್ತೀವಿ ಅಂತಂದ್ರೆ ಒಂದ್ ಅರ್ಧದಷ್ಟು ಮಾರ್ಕ್ಸ್ ತಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಸರಿನಾ? ನಾನು ಹೇಳ್ತಾ ಇರೋದೆಲ್ಲವೂ ಕೂಡ ನಿಮ್ಮ 20 ದಿನಗಳ ತಯಾರಿಗೋಸ್ಕರ. ಮೇಡಮ್ 20 ದಿನದಲ್ಲಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಪುನರಾವರ್ತನೆನ ತುಂಬಾ ಚೆನ್ನಾಗಿ ಮಾಡ್ಬೋದು. ಪುನರಾವರ್ತನೆ ಮಾಡ್ಲಿಕ್ಕೆ 20 ದಿನ ದಿ ಬೆಸ್ಟ್ ಟೈಮ್. ಸೊ ನಾನು ಕೂಡ ನಿಮ್ಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಪುನರಾವರ್ತನೆ ಕ್ಲಾಸು, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟ್ ಮಿನಿಟ್ ರಿವಿಷನ್ಸ್ ಗಳನ್ನ ಕೊಟ್ಟಿದ್ದೀನಿ. ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟ್ ಮಿನಿಟ್ ರಿವಿಷನ್ಸ್ ಗಳನ್ನ ಈಗ ಆಲ್ರೆಡಿ ಕೊಟ್ಬಿಟ್ಟಿದೀವಿ. ಸೊ ಇವುಗಳನ್ನೆಲ್ಲ ನೀವು ಒಂಥರ ಸೋರ್ಸ್ ಆಗಿ ಓದ್ಕೊಳ್ರಿ. ಅರ್ಥ ಆಯ್ತಾ? ಬುಕ್ಸ್ ಗಳನ್ನ ಹುಡುಕಾಡೋದ್ ನಿಲ್ಸಿ. ದಯವಿಟ್ಟು ಎಲ್ಲಿ ಕೂಡ ನೀವು ಬುಕ್ಸ್ ಗಳನ್ನ ಹುಡುಕಾಟದಲ್ಲಿ ನಿಮ್ ಸಮಯವನ್ನ ಹಾಳು ಮಾಡ್ತಾ ಇದ್ದೀರಾ. ಇರೋಂತ ಬುಕ್ಸ್ ಗಳನ್ನ ರೆಫರ್ ಮಾಡ್ರಿ. ನಿಮ್ಮ ಹತ್ರ ಆಲ್ಮೋಸ್ಟ್ ಕಲೆಕ್ಟ್ ಮಾಡ್ಕೊಂಡಿರ್ತೀರಾ, ಯಾವ್ದ್ಯಾವ್ದು ಬುಕ್ಸ್ ಇರುತ್ತೆ ಅದನ್ನ. ಆ ಎಲ್ಲಾ ಪುಸ್ತಕಗಳ ರೆಫರೆನ್ಸ್ ನೀವು ಮಾಡ್ತಾ ಹೋಗ್ರಿ. ಯಾಕೆಂದ್ರೆ ಈಗ ಇಲ್ದೇ ಇರೋಂತ ಬುಕ್ಸ್ ಗಳು ಅವ್ರು ಕೊಟ್ಟಿರೋಂತ ಸಜೆಸ್ಟ್ ಮಾಡಿರೋಂತ ಬುಕ್ಸ್ ಗಳನ್ನ ಹುಡ್ಕೊಂಡು ಕೂಡೋದಕ್ಕಂತೂ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಎಷ್ಟಿದೆ ಅಷ್ಟನ್ನ ನೀವು ಈಗ ಬಳಕೆ ಮಾಡ್ಕೊಂಡು ಸ್ಟಡಿ ಮಾಡ್ರಿ. ಯಾಕೆಂದ್ರೆ ನಿಮಗೆ ಉಳ್ದಿರೋದೇ ಟೈಮ್ 20 ದಿನ. ಅದ್ರಲ್ಲಿ 10 ದಿನ ಬುಕ್ ಹುಡ್ಕಕ್ಕೆ ಟೈಮ್ ಹೋಗುತ್ತೆ. ಎಲ್ರು ಸಿಟಿಯಲ್ಲೇ ಇರಲ್ಲ, ಅಥವಾ ಎಲ್ರು ಮೆಟ್ರೋಪಾಲಿಟಿಯನ್ ಸಿಟಿಯಲ್ಲೇ ಬದುಕಲ್ಲ. ಕೆಲವೊಬ್ರು ಹಳ್ಳಿಗಳಲ್ಲಿ ಬದುಕ್ತೀರಾ, ಹೋಗೋದಕ್ಕೆ ಒಂದಿನ, ಬರೋದಕ್ಕೆ ಒಂದಿನ, ಹುಡ್ಕೋದಕ್ಕೆ ಒಂದಿನ, ಈ ರೀತಿ ಮಾಡಿ ಓದೋ ಅಂತ ಟೈಮ್ ಎಲ್ಲ ಓಡಾಡೋದ್ರಲ್ಲೇ ವೇಸ್ಟ್ ಮಾಡ್ಬಿಡ್ತೀರಾ. ಹಂಗಾಗಬಾರ್ದು ಅಂತಂದ್ರೆ ಪುಸ್ತಕಗಳು ನಿಮ್ಮ ಹತ್ರ ಏನಿದೆ, ಸದ್ಯಕ್ಕೆ ಯೂಟ್ಯೂಬ್ ಮೇಲೆ ಸಾಕಷ್ಟು ವಿಡಿಯೋಸ್ಗಳು ಸಿಗ್ತಾ ಇದೆ, ಮಾಹಿತಿಗಳು ಸಿಗ್ತಾ ಇದೆ, ಅವೆಲ್ಲವನ್ನ ನೀವು ರಿಸ್ಟೋರ್ ಮಾಡ್ಕೊಳ್ರಿ. ತಪ್ಪೇನಿಲ್ಲ, ಯೂಟ್ಯೂಬ್ ನೋಡಿ ಕರೆಕ್ಟ್ ಆಗಿ ಅದನ್ನ ಬಳಕೆ ಮಾಡ್ಕೊಂಡ್ರೆ ಮೊಬೈಲ್ ನೋಡೋದ್ ತಪ್ಪಲ್ಲ. ಅರ್ಥ ಆಯ್ತಾ? ಅದನ್ನ ಅನ್ನೆಸೆಸರಿ ಆಗಿ ಶಾರ್ಟ್ಸ್ ನೋಡ್ಲಿಕ್ಕೆ, ಇನ್ಸ್ಟಾಗ್ರಾಮ್ ನೋಡ್ಲಿಕ್ಕೆ, ಮತ್ತೊಂದ್ ಏನಕ್ಕೋ ನೀವು ಈ ಎಕ್ಸಾಮ್ ಮೂಮೆಂಟ್ ಅಲ್ಲಿ ಬಳಸ್ತಾ ಇದ್ದೀರಾ ಅಂತಂದ್ರೆ ಅದು ಅಪರಾಧ. ಅಪರಾಧ ಮೀನ್ಸ್ ತಪ್ಪು. ಸರಿನಾ? ಈ ತರ ಬುಕ್ಸ್ ಹುಡುಕಾಟಗಳನ್ನ ನಿಲ್ಲಿಸ್ಬಿಡಿ. ಅದನ್ನ ನಿಲ್ಸಿದ್ರೆ ನೀವು ಮತ್ತೆ ಏನ್ ಇದೆ ನಿಮ್ಮ ಹತ್ರ ಅದನ್ನ ಸ್ಟಡಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ. ಜೊತೆಗೆ ನಿಮ್ಮ ಗಮನ ಎಲ್ಲಾ ವಿಷಯದ ಕಡೆನೂ ಇರ್ಬೇಕು. ಕೇವಲ 2 ವಿಷಯಗಳ ಕಡೆ ಇದೆ ಅಂದ್ರೆ ಇನ್ನು ಉಳಿದಂತ ವಿಷಯಗಳು ನಿಮಗೆ ಕೈ ಕೊಡೋ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ನಾನು ಹೇಳ್ದೆ ಕನ್ನಡ, ಇಂಗ್ಲಿಷ್ ಇವೆಲ್ಲ ತುಂಬಾ ಇಂಪಾರ್ಟೆಂಟು. ಅರ್ಥ ಆಗದೆ ಇದ್ರು ಕೂಡ ಅವುಗಳನ್ನ ರಿವಿಷನ್ ಮಾಡ್ತಾ 2 ರಿಂದ 3 ಸಲ ಸ್ಟಡಿ ಮಾಡ್ತಾ ಹೋದ್ರಿ ಅಂತಂದ್ರೆ ಡೆಫಿನೆಟ್ಲಿ ನಿಮಗದು ಹೆಲ್ಪ್ ಆಗುತ್ತೆ. ಸರಿನಾ? ಓಕೆ. ಇನ್ನ ಏನಾದ್ರೂ ನಿಮ್ಗೆ ಡೌಟ್ಸ್ ಬಂತು ಅಂದ್ರೆ ನೀವು ಕಾಮೆಂಟ್ ಅಲ್ಲಿ ತಿಳಿಸ್ಬೋದು. ಅರ್ಥ ಆಯ್ತಾ? ಇನ್ನ ಮತ್ತೆ ವಿಚಾರಗಳು ಏನಾದ್ರೂ ಬೇಕು ಅಂತಂದ್ರೆ ನೀವು ಹೆಚ್ಚುವರಿಯಾಗಿ ಕಾಮೆಂಟ್ ಅಲ್ಲಿ ತಿಳಿಸಿದ್ರಿ ಅಂತಂದ್ರೆ ಅದ್ರ ಮೇಲೆ ನಾವು ಕ್ಲಾಸಸ್ ಅನ್ನ ಮಾಡ್ತಾ ಹೋಗ್ತೀವಿ. ಜೊತೆಗೆ ನಾನು ಹೇಳದ್ನಲ್ಲ 20 ದಿನಗಳ ತಯಾರಿಯನ್ನ ನೀವು ಈ ರೀತಿ ಏನಾದ್ರೂ ಮಾಡ್ಕೊಂಡ್ರೆ, ಇದನ್ನ ನೀವು ನಿಜವಾಗ್ಲೂ ಫಾಲೋ ಅಪ್ ಮಾಡಿದ್ರಿ ಅಂದ್ರೆ 100% ಸಕ್ಸಸ್ ಆಗ್ತೀರಾ. ಮತ್ತೆ ಎಕ್ಸಾಮ್ ಹಾಲ್ ಅಲ್ಲಿ ಓದಾಗ್ಲೂ ಕೂಡ ನೀವು ಫುಲ್ ಕಾನ್ಫಿಡೆಂಟ್ ಆಗಿ ಕುತ್ಕೊಂಡು ಎಕ್ಸಾಮ್ ಅನ್ನ ಬರಿಬೇಕು. ಓವರ್ ಕಾನ್ಫಿಡೆನ್ಸ್ ಆಗ್ಬಿಡಿ. ಎಲ್ಲಾ ಗೊತ್ತಿದೆ ಅಂತ ಹೇಳಿ ಯಾವ್ದಾವ್ದಕ್ಕೂ ಹೋಗಿ ಯಾವ್ದಾವ್ದನ್ನ ಟಿಕ್ ಹಾಕಿ ಪ್ರಶ್ನೆ ಸಂಖ್ಯೆ ಏರುಪೇರು ಮಾಡ್ಕೊಂಡು ಆ OMR ಶೀಟ್ ನಲ್ಲೂ ಕೂಡ ಸರಿಯಾಗಿ ಶೇಡ್ ಔಟ್ ಮಾಡ್ಲಾರ್ದಂಗೆ, ಆಮೇಲೆ ಲ್ಯಾಂಗ್ವೇಜ್ ಗಳನ್ನ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿರ್ತೀರೋ, ಎಷ್ಟೋ ಜನ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಬಹಳ ಕನ್ಫ್ಯೂಷನ್ ಮಾಡ್ಕೊಂತೀರಾ. ಫಸ್ಟ್ ಲ್ಯಾಂಗ್ವೇಜ್ ನೀವು ಕನ್ನಡ ತಗೊಂಡಿದ್ದೀರ ಅಂದ್ರೆ ಫಸ್ಟ್ ಪೇಜ್ ಅಲ್ಲೇ ಕನ್ನಡ ಇರುತ್ತೆ, ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ತಗೊಂಡಿದ್ದೀರ ಅಂದ್ರೆ ಇಂಗ್ಲಿಷ್ ಕನ್ನಡ ಆದ ತಕ್ಷಣ ಇಂಗ್ಲಿಷ್ ಬಂದಿರುತ್ತೆ. ಅದಾದ್ಮೇಲೆ ಅದು ಬುಕ್ಲೆಟ್ ಇರುತ್ತೆ, ತುಂಬಾ ದೊಡ್ಡ ಬುಕ್ಲೆಟ್ ಇರುತ್ತೆ. ಅಲ್ಲಿ ಕೊಟ್ಟಿರ್ತಾರೆ ಅವರು ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಅಂತ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿರ್ತಾರೆ. ನಿಮ್ಮ ಅಪ್ಲಿಕೇಶನ್ ಏನ್ ಹಾಕಿದೀರಾ, ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಏನಿದೆ ಅಂತ ಒಂದ್ಸಲ ಚೆಕ್ ಮಾಡ್ಬೇಕು. ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದಿದೆ ನಂದು, ಫಸ್ಟ್ ಲ್ಯಾಂಗ್ವೇಜ್ ಯಾವ್ದಿದೆ ನಂದು, ಇದನ್ನೆಲ್ಲ ನೋಡ್ಕೊಂಡಿದ್ದು ಕರೆಕ್ಟ್ ಆಗಿ ನೀವು ಓದ್ಕೊಂಡು ಸರಿ ಇದೆನಾ ತಪ್ಪಿದೆನಾ ಅಂತ ನೋಡ್ಕೊಂಡಿದ್ದು ಎಕ್ಸಾಮ್ ಅನ್ನ ಬರಿಬೇಕಾಗುತ್ತೆ. ಇದು ಎಕ್ಸಾಮ್ ಸೆಂಟರ್ ಅಲ್ಲಿ ನೀವು ಕೈಗೊಳ್ಳುವಂತ ಪ್ರಕ್ರಿಯೆಗಳು. ಅಲ್ಲಿರುವಂತ ಮೌಲ್ಯಮಾಪಕರ ಜೊತೆಗೆ ಹೆಚ್ಚುವರಿ ಮಾತಾಡೋದು, ಅವ್ರನ್ನ ವಿಮರ್ಶೆ ಮಾಡೋದು, ಅವ್ರನ್ನ ಅಲ್ಗಳಿಯೋದು ಅದನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ನಿಮ್ಮ ಸೆಲ್ಫ್ ಎಸ್ಟೀಮ್ಗೆ ನೀವೇನೆ ಹೊಣೆ ಆಗಿರ್ತೀರಾ, ನೆನ್ಪಿಟ್ಕೊಳ್ಳಿ. ಅತ್ಯಂತ ಉಗ್ರವಾಗಿ ನಡ್ಕೊಂಡ್ರಿ ಅಥವಾ ಅನ್ನೆಸೆಸರಿ ಥಿಂಕ್ಗಳನ್ನ ಮಾಡ್ತಾ ಹೋದ್ರಿ ಅಂತಂದ್ರೆ ಅಲ್ಲಿ ನಿಮ್ಮ ಭವಿಷ್ಯನೇ ಹಾಳಾಗೋದು. ಎಷ್ಟು ನೀವು ಕಾಮ್ ಆಗಿರ್ತೀರಾ, ಎಷ್ಟು ನೀವು ಕೂಲ್ ಆಗಿರ್ತೀರಾ, ಎಷ್ಟು ನೀವು ಅದ್ರ ಕಡೆ ಗಮನ ಕೊಡ್ತೀರೋ ಅದಷ್ಟು ತುಂಬಾ ಒಳ್ಳೇದು. ಸರಿನಾ? ಇಷ್ಟು ಹೇಳ್ತಾ ಇದ್ದೀನಿ. ಜೊತೆಗೆ ನಿಮ್ಗೆ ಇನ್ನೇನಾದ್ರೂ ಅವಶ್ಯಕತೆ ಇದೆ ಎಕ್ಸಾಮ್ಸ್ ಬಗ್ಗೆ, ಇನ್ನು ಏನಾದ್ರೂ ನಮ್ಗೆ ವಿಷಯಗಳು ಬೇಕಾಗಿದೆ ಅನ್ನೋದಾದ್ರೆ ನೀವು ವಾಟ್ಸಪ್ ಅಲ್ಲಿ ಅಥವಾ ಕಾಮೆಂಟ್ ಬಾಕ್ಸ್ ಮೂಲಕ ನೀವೇನ್ ಮಾಡ್ಬೋದು ಅಂತಂದ್ರೆ ಅದನ್ನ ತಿಳಿಸುವಂತ ಪ್ರಯತ್ನ ಮಾಡ್ಬೋದು. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉತ್ತರ ಕೊಡುವಂತ ಪ್ರಯತ್ನ ನಾವು ಕೂಡ ಮಾಡ್ತಾ ಹೋಗ್ತೀವಿ. ಸರಿನಾ? ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅಂಡ್ ಶೇರ್ ಮಾಡಿ. ಇದೊಂದು ಶಾರ್ಟ್ ವಿಡಿಯೋ, ಪುಟ್ಟದಂತ ವಿಡಿಯೋ, ಎಲ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ
ಜಾಸ್ತಿ ಎಳಿಲಾರ್ದಂಗೆ ನಿಮಗೇನ್ ಅವಶ್ಯಕತೆ ಇದೆ ಅದನ್ನ ಹೇಳೋವಂತ ಪ್ರಯತ್ನ ನಂದು. ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್.